ಟಿಪ್ಪು ಸುಲ್ತಾನನನ್ನ ವಿರುದ್ಧ ಮಾತನಾಡಿದ್ರೆ, ಔರಂಗಜೇಬನ ವಿರುದ್ಧ ಮಾತಾಡಿದ್ರು ಕೇಸ್ ಕೊಡಬಹುದಾಗಿದ್ರೆ ಈ ಕಾನೂನಿನ ಅಡಿಯಲ್ಲಿ. ಇಲ್ಲ, ಅವರಿಗೆ ಗಂಗಾಧರ್ ಕುಲಕರ್ಣಿ ಅವರಿಗೆ ಇದ್ರ ಡೆಫಿನಿಷನ್ ಗೊತ್ತಿಲ್ಲ ಅನ್ಸುತ್ತೆ. ಈಗ ಈ ಕಾನೂನು ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಕಿತ್ತುಕೊಳ್ಳೋದಲ್ಲ, ಅವರ ಆದರೆ ಇತರೆ ಹಕ್ಕುಗಳು ಗೌರವಿಸುವುದು, ಶಾಂತಿಗೆ ಧಕ್ಕೆ ತರುವಂತಹ ಮಾತಾಡುವುದು, ಮಿತಿ ಹಾಕುವುದು, ಅದಕ್ಕೆ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು, ಮತ್ತೆ ಅಲ್ಪಸಂಖ್ಯಾತರ ಮತ್ತು ದುರ್ಬಲಗಳ ರಕ್ಷಣೆ ಮಾಡುವಂತಹದ್ದು, ಆಮೇಲೆ ಸಂವಿಧಾನಾತ್ಮಕವಾಗಿ ರಕ್ಷಣೆ ನೀಡುವಂತಹದ್ದು, ಹಿಂಸಾಚಾರ ಗಲಭೆಗಳನ್ನು ತಡೆಯುವಂತಹದ್ದು, ಸಾಮಾಜಿಕ ಸೌಹಾರ್ದತೆಯನ್ನು ಕಾಪಾಡುವಂತಹದ್ದಕ್ಕಾಗಿ ಈ ಕಾನೂನನ್ನು ತರ್ತಾ ಇದ್ದಾರೆ. ಆದರೆ ದೇಶ ಭಾಷಣ ಹಲವಾರು ದಾರಿ ಗಲಭೆಗಳನ್ನು, ಹಲ್ಲೆಗಳನ್ನು, ಹಿಂಸಾಚಾರಗಳನ್ನು ಮಾಡಿರುವಂಥದ್ದು ನೋಡಿದಿರ ನೀವು. ಅವ್ರಿಗೆ ಕೇಳಿದ್ರಿ, ನಮ್ಮ ಇವರಿಗೆ, ನಮ್ಮ ಗಂಗಾಧರ ಕುಲಕರ್ಣಿ ಇವ್ರು ಕೇಳಿದ ಪ್ರಶ್ನೆ, ಆ ಭಾಷಣ, ದೇಶ ಭಾಷಣ ಮಾಡಿರುವಂತ ಒಂದು ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿದ್ರಿ. ಈಗ ನಮ್ಮ ಶಿವಮೊಗ್ಗದಲ್ಲಿ ಚನ್ನಬಸಪ್ಪ ಅವರು ಸಿದ್ದರಾಮಯ್ಯ ಅವರ ರೊಂಡವನ್ನು ಕಡ್ದು ಚೆಂಡಾಡು ಬಿಡ್ತೀನಿ ಅಂತ ಹೇಳಿದ್ರು. ಏನಾಯ್ತು ಅವರಿಗೆ? ಏನ್ ಕ್ರಮ ಕೈಗೊಂಡ್ರು? ಅಂತ ಸುಮಾರು ಹಲವು ಉದಾಹರಣೆಗಳಿದಾವೆ. ಆದ್ರೆ ಮುಸಲ್ಮಾನರು ಎಲ್ಲೂ ಅಂತ ದ್ವೇಷ ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಯಾರು ಅದನ್ನ ಇದ್ ಮಾಡ್ತಾ ಇದ್ದಾರೆ, ಅಡ್ಡಿಪಡಿಸ್ತಾ ಇದ್ದಾರೆ, ಆ ಕಾನೂನು ಬೇಡ ಅಂತ ಹೇಳಿ ಯಾರು ಮಾಡ್ತಾ ಇದಾರೋ ಅವರೇ ಅದನ್ನ ಅಡ್ಡಿಪಡಿಸ್ತಾ ಇರೋದು. ಹಾಗಾಗಿ ಈಗ ಈ ಕಾನೂನು ತಂದ್ರೆ ನಮ್ಮ ರಾಜ್ಯ ಇದು ಬಲವಾಗುತ್ತದೆ, ಬಲಪಡಿಸುತ್ತದೆ. ಆಮೇಲೆ ನಾವು ಅಭಿವೃದ್ಧಿ ಕಡೆ ಹೋಗ್ತೀವಿ. ಹಾಗಾಗಿ ದ್ವೇಷ ಭಾಷಣದಿಂದ ನಮ್ಮ ರಾಜ್ಯವನ್ನೇ ಹಾಳಾಗತ್ತಂತ ಈ ಕಾನೂನು. ಆಯ್ತು, ಆಶಯ ಭಾಷಣ ಆಯ್ತು. ಈಗ ಟು ದ ಪಾಯಿಂಟ್ ಬನ್ನಿ. ಅದರಲ್ಲಿ ಸತ್ಯ ವ್ಯಕ್ತಿಯ ಬಗ್ಗೆ ಮಾತನಾಡುವುದು ಕೂಡ ಈ ಕೇಸ್ ಅಟ್ರಾಕ್ಟ್ ಮಾಡಬಹುದು. ಸೊ ಟಿಪ್ಪು ಸುಲ್ತಾನ್ನ, ಔರಂಗಜೇಬನ್ನ, ಬಾಬರ್ನ ಯಾರು ಭಯಂಗಿಲ್ಲ ಇನ್ನು ಮುಂದೆ. ಈಗ ನಾವು ನಮ್ಮ ಭಾರತ, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂತ ಪ್ರತಿಯೊಬ್ಬರು ಆಸೆ. ನನ್ನ ಮೇಲೆ ಆಣೆ ಇಟ್ಟಳು. ಆಶಯ ಭಾಷಣ ಸಮಯ ಮುಗಿತು. ಯಾವ್ದು ಯೋಚನೆ ಇಲ್ವಲ್ಲ ಅಂತ ಭಾಷಣ. ನಿಮಿಷ, ಅಂತ ಭಾಷಣ ಮಾಡೋರನ್ನ ಆ ದೇಶಕ್ಕೆ ಕಳಿಸ್ಬೇಕು. ಯಾಕಂದ್ರೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಇಂದ ಅವಶ್ಯಕತೆ ಇದೆ. ಯಾಕಂದ್ರೆ ಅವರು ಮಾನಸಿಕ ರೋಗಿಗಳಾಗಿದ್ದಾರೆ ಆ ದೇಶ ಭಾಷಣದಿಂದ. ಅವರಿಗೆ ಹೊರಗಡೆ ಜಪಾನ್, ರಷ್ಯಾ, ಅಮೆರಿಕ, ಚೈನಾ ಅಂತ ದೇಶ ವಿದೇಶಗಳಿಗೆ ಕಠಿಣ ಪ್ರಶ್ನೆಗಳು ಬಂದಾಗ ತಡಬಡಾಯಿಸುವಿಕೆ ಆಗುತ್ತೆ. ನಾನು ಸ್ಪೆಸಿಫಿಕ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಿಯಾಜ್ ಅಹಮದ್, ಟಿಪ್ಪು ಸುಲ್ತಾನನನ್ನ, ಬಾಬರ್ನನ್ನ, ಔರಂಗಜೇಬನನ್ನ ಬೈದರೂ ಕೂಡ ಕೇಸ್ ಹಾಕಬಹುದು, ಸತ್ತ ವ್ಯಕ್ತಿಯನ್ನ ಕೂಡ ಬೈಯಂಗಿಲ್ಲ ಅಂತಿದೆ ಇದರಲ್ಲಿ. ಒಪ್ಪಿಗೆನಾ? ಈಗ ಬೈದ್ರೆ ಏನಾಗತ್ತೆ? ಗಲಭೆಗಳಾಗ್ತವೆ ಅಂತಾನೆ ಆ ದೇಶ ಭಾಷಣ ಮಾಡಬಾರ್ದು ಅಂತ ಕಾನೂನು ತರ್ತಾ ಇರೋದಲ್ಲ. ಅದನ್ನೇ ರೀ, ಬೈಬಾರ್ದು ಅಂತಾನೆ ಹೇಳ್ತಾ ಇರೋದು ತಾನೇ ನೀವು. ಟಿಪ್ಪು ಸುಲ್ತಾನ್ಗೇನು ಅನ್ಬೇಡಿ, ಔರಂಗಜೇಬ್ಗೆ ಏನು ಅನ್ಬೇಡಿ, ಬಾಬರ್ಗೇನು ಅನ್ಬೇಡಿ. ದಿಸ್ ಇಸ್ ವಾಟ್ ಯು ವಾಂಟ್ ಟು ಟೆಲ್. ಹೇಳಿ. ಇದನ್ನೇ ಹೇಳ್ತಾ ಇರೋದಾ ನೀವು? ಈಗ ಬೈಯ ಅವಶ್ಯಕತೆ ಏನಿದೆ? ಅಲ್ಲ, ಅದರಿಂದ ಏನಾದ್ರೂ ಲಾಭ ಇದೆಯಾ? ಅವ್ರಿಗೆ ಲಾಭ ಇದೆ. ಯಾಕಂದ್ರೆ ಫುಲ್ ಟೈಮ್ ಪಾಲಿಟಿಕ್ಸ್ ಮಾಡ್ಬೇಕಲ್ಲ, ರಾಜಕೀಯ ಬೇಳೆ ಬೇಯಿಸ್ಕೋಬೇಕಲ್ಲ, ಜನರನ್ನ ವಿಭಜನೆ ಮಾಡ್ಬೇಕಲ್ಲ. ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. ನಿಮ್ಮನ್ನೆಲ್ಲ ಜಪಾನ್, ಚೈನಾ, ರಷ್ಯಾ, ಅಮೆರಿಕ ಕಳಿಸ್ಬೇಕು. ಯಾಕಂದ್ರೆ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೌಹಾರ್ದತೆ ಗೊತ್ತಿಲ್ಲ ನಿಮಗೆ. ಕಾಫೀರ್ ಅನ್ನೋ ಪದ ಇದೆಯಲ್ಲ, ಅದು ನಿಮ್ಮಿಂದ ದೇಶದಲ್ಲಿ ಬರಬೇಕು. ಪದ ಬರಬೇಕು. ಪದನ ಉಪಯೋಗಿಸ್ತಾರೆ ಹಿಂದೂಗಳು. ಕಾಫೀರ್ ಅಂದ್ರೆ ದೇಶ ಭಾಷೆ. ಅದು ಅಶೋಕ್ ಗೌಡ್ರೆ ತುಂಬಾ ಚೆನ್ನಾಗಿ ಚರ್ಚೆ ಮ್ಯೂಟ್ ಮಾಡಬೇಕಾಗತ್ತೆ. ನಿಮ್ಮ ಮೈಕ್ಗಳನ್ನು ಮ್ಯೂಟ್ ಮಾಡಬೇಕಾಗತ್ತೆ ದಯವಿಟ್ಟು. ಎಸ್ ನಾಗರಾಜ್ ಯಾದವ್, ಟಿಪ್ಪು ಸುಲ್ತಾನ್, ಔರಂಗಜೇಬ್, ಬಾಬರ್ ಅಂತ ವ್ಯಕ್ತಿತ್ವಗಳನ್ನು ಟೀಕಿಸಬಹುದು, ಗಂಗಾಧರ್ ನೋಡಿ
ನೋಡಿ, ಯಾರನ್ನ ಬೇಕಾದರೂ ಟೀಕೆ ಟಿಪ್ಪಣಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಅಧಿಕಾರ ಇರ್ತದೆ. ಆದರೆ ನೀವು ಮಾಡುವಾಗ ನಿಖರವಾದ ದಾಖಲೆಗಳನ್ನ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಬಾಯ್ ಬಂದಂಗೆ ಮಾತಾಡಿ ಇನ್ನೊಬ್ಬರಿಗೆ ನೋವು ಉಂಟಾಗೋದು ಮಾಡಿ ವೈಲೆನ್ಸ್ ಕ್ರಿಯೇಟ್ ಮಾಡಿದ್ದಾದ್ರೆ, ಅದು ಸಂಘರ್ಷಕ್ಕೆ ಕಾರಣ ಆಗೋದಾದ್ರೆ ಅದ್ರ ಮೇಲೆ ಕೇಸ್ ಹಾಕ್ಲೇಬೇಕಾಗ್ತದೆ. ಈಗ ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ. ಗಂಗಾಧರ್ ಮಾತಾಡ್ತಾ ಇದ್ರು, ತ್ರಿಶೂಲ್ ಬಗ್ಗೆ ಮಾತಾಡಿದ್ರು, ತಲ್ವಾರ್ ಬಗ್ಗೆ ಮಾತಾಡಿದ್ರು. ನಾವು ಆಯುಧ ಪೂಜೆ ಬಂದಾಗ ತಲ್ವಾರ್ ಮನೇಲಿ ಇರ್ತಕ್ಕಂಥ ಎಲ್ಲಾ ಸಾಮಾನುಗಳಿಟ್ಟು ಪೂಜೆ ಮಾಡ್ತೀವಿ ನಾವು. ಅದು ಮಾತ್ರ ಅವ್ರ ಮೇಲೆ ಕೇಸ್ ಹಾಕಕ್ ಬರೋದಿಲ್ಲ. ಅದೇ ರೀತಿ ಕೂಡ ತ್ರಿಶೂಲ್ ನೈಟ್ ಪೂಜೆ ಮಾಡ್ತೀವಿ, ಆ ಸಂದರ್ಭದಲ್ಲಿ ಕೂಡ ಕೇಸ್ ಹಾಕ್ಲಿಕ್ಕೆ ಬರಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಉಪಯೋಗಿಸ್ಕೊಂಡು ಮಾತಾಡ್ತಿರೋ, ನೀವು ವೈಲೆನ್ಸ್ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ತಲ್ವಾರ್ನ ಇಟ್ಕೊಂಡು ಮಾತಾಡಿದ್ರೆ ಕೇಸ್ ಅಗೇನ್ಸ್ಟ್ ಯು. ಹೇಳ್ತಾ ಇರ್ತಕ್ಕಂದ್ರೆ ಗಂಗಾಧರ್ ಕುಲಕರ್ಣಿ ಅರ್ಥ ಮಾಡ್ಕೋಬೇಕಾಗ್ತದೆ, ತ್ರಿಶೂಲ್ ಬಗ್ಗೆ ನಾವು ವಿರೋಧ ಇಲ್ಲ. ತ್ರಿಶೂಲ್ ಬಗ್ಗೆ ಇನ್ನು ನೀವು ಯಾವ ಆಯುಧವನ್ನ ಯಾವುದಕ್ಕೋಸ್ಕರ ಉಪಯೋಗಿಸ್ಕೊಂಡು ಮಾತಾಡ್ತೀರಿ ಅದ್ರ ಮೇಲೆ ಆಗ್ತಕ್ಕಂಥದ್ದು. ನೀವು ನಾಳೆ ಬೆಳಗ್ಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋದಾದ್ರೆ ನಿಖರವಾದ ದಾಖಲೆ ಇಟ್ಟು ಮಾತಾಡಿ, ನಿಖರವಾಗಿ ಮಾತಾಡಬೇಕಾಗ್ತದೆ. ಐತಿಹಾಸಿಕ ಸತ್ಯಗಳನ್ನು ಮಾತಾಡಿದ್ರೆ ಅದ್ರೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ದಾಖಲೆ ಇಟ್ಟು ಮಾತಾಡಬೇಕು. ಸುಮ್ಮನೆ ಬಾಯ್ ಬಂದಂಗೆ ಮಾತಾಡಿದ್ರೆ ಆಗಲ್ಲ, ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಿದ್ರೆ ಆಗೋದಿಲ್ಲ. ವಿಚಾರಗಳನ್ನ ತಿರುಚಿ ಮಾತಾಡ್ತಕ್ಕಂಥ ಆಗೋದಿಲ್ಲ. ಅದೇ ನಾಗರಾಜ್ ಯಾದವ್ ಅವರೇ, ಐತಿಹಾಸಿಕ ಸತ್ಯಗಳನ್ನು ಹೇಳಬೇಕು. ಯಾವ್ದು ಡಾಕ್ಯುಮೆಂಟೆಡ್ ಟ್ರುತ್ ಇದೆಯೋ ಅದನ್ನ ಮಾತ್ರ ಹೇಳಬೇಕು ಅಂತೀರಿ. ಕೇಳಿ, ನಾಗರಾಜ್ ಯಾದವ್ ಕಾಂಗ್ರೆಸ್ನವರಾಗಿದ್ದ ಮಾತ್ರಕ್ಕೆ ನಾನು ಶ್ರೀರಾಮನ ಬಾಯ್ ಬಂದಂಗೆ ಬೈದ್ರೆ ಅದನ್ನು ಸುಮ್ಮನೆ ಸಹಿಸ್ಕೊಳ್ತೀರಾ? ನನ್ನ ಪ್ರಶ್ನೆ ಉತ್ತರ ಕೊಡಬಹುದಾದ ಪ್ರಶ್ನೆ ಇದು ನಾಗರಾಜ್ ಯಾದವ್. ಎಸ್ ಆರ್ ನೋ. ಐತಿಹಾಸಿಕ ದಾಖಲೆಗಳು ಯಾವುದು ಸತ್ಯ ಅಂತಿದೆಯೋ ಅದನ್ನು ಹೇಳಿದ್ರೆ ಈ ಭಾಷಣ ಈ ಹೊಸ ಕಾನೂನಲ್ಲಿ ಕೇಸ್ ಆಗೋದಿಲ್ಲ. ಆಮ್ ಐ ರೈಟ್? ನೋ. ಐತಿಹಾಸಿಕ ದಾಖಲೆಗಳನ್ನ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಯಾವ ಸಂದರ್ಭದಲ್ಲಿ ಯಾವುದಕ್ಕೋಸ್ಕರ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ಮಾಡಿದ್ರೆ ಆದ್ರೆ ಡೆಫಿನೆಟ್ ಕೇಸ್ ಆಗ್ತದೆ. ನೀವು ಶಾಂತಿ ಸುವ್ಯವಸ್ಥೆನ ಕಾಪಾಡ್ತಕ್ಕಂಥ ಹಾರ್ಮೋನಿನ ಪ್ರತಿಪಾದನೆ ಮಾಡಿದ್ದಾದ್ರೆ, ಬ್ರದರ್ಹುಡ್ನ ಪ್ರತಿಪಾದನೆ ಮಾಡಿದ್ದಾದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಕೇಸ್ ಆಗೋದಿಲ್ಲ. ಅದನ್ನ ಉಪಯೋಗಿಸ್ಕೊಂಡು ಇನ್ನೊಬ್ಬರನ್ನ ಟೀಕೆ ಟಿಪ್ಪಣಿ ಮಾಡೋದೇ ಆದ್ರೆ ಅದು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನಾನು ತಿನ್ನೋ ಊಟ ನಿಮ್ಗೆ ಇಷ್ಟ ಆಗೋದಿಲ್ಲ, ನೀವು ತಿನ್ನೋ ಊಟ ನನಗೂ ಇಷ್ಟ ಆಗೋದಿಲ್ಲ. ಅದನ್ನ ಇಟ್ಕೊಂಡೇ ಮಾತಾಡಿದ್ರೆ ಇಸ್ ಇಟ್ ನಾಟ್ ಪ್ರೊವೋಕೇಟಿವ್? ಯಾರೋ ಒಬ್ರು ಬೀಫ್ ತಿಂತಾರಂದ್ರೆ ಅವನ ಆಹಾರ ಆಗ್ತದೆ, ನಾನೇನೇ ತಿಂತೀನಿ ಅಂದ್ರೆ ನನ್ನ ಆಹಾರ, ನಾನು ಸಸ್ಯಾಹಾರಿ ಆದ್ರೆ ನನ್ನ ಆಹಾರ ಆಗ್ತದೆ. ನೀವು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ಇತಿಹಾಸವೂ ಇದೆ, ಈ ರೀತಿ ಆಯ್ತು, ಆ ದೇವರು ಹಿಂಗೆ ಹೇಳಿದ್ರು, ಈ ದೇವರು ಹಿಂಗೆ ಹೇಳಿದ್ರು, ಅವ್ರನ್ನ ಟೀಕೆ ಮಾಡ್ಲಿಕ್ಕೆ ಅದು ಯಾವ ಅಧಿಕಾರ ಇಲ್ಲ. ಅಶ್ವಿನ್ ಗೌಡ್ರು ಇದ್ದಾರೆ ಇಲ್ಲಿ, ಅಶ್ವಿನ್ ಗೌಡ್ರು ಇದ್ದಾರೆ. ಪಾಪ ನಿಮ್ಮ ಅಷ್ಟರ ಮಾತುಗಳನ್ನು ಕೇಳಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು ರಿಯಾಕ್ಷನ್ ತಗೊಳ್ತೀನಿ. ಅಶ್ವಿನ್ ಗೌಡ್ರೆ, ಈ ಏನು BJPಯ ಸ್ಟ್ಯಾಂಡನ್ನು ತೆಗೆದುಕೊಳ್ಳುವ ಮೂಲಕ ಜಾತ್ಯತೀತ ಜನತಾದಳವು ಕೋಮುವಾದಿ ಜನತಾದಳ ಆಗ್ಬಿಡುತ್ತೆ? ಇಲ್ಲ ಸರ್. ಯಾಕೆಂದರೆ ಗಂಗಾಧರ್ ಕುಲಕರ್ಣಿ ಅವರಿದ್ದಾರೆ, ಅಹಮದ್ ಅವರಿದ್ದಾರೆ, ಎಲ್ಲರೂ, ನಾಗರಾಜ್ ಯಾದವ್ ಅವರು ಇದ್ದಾರೆ. ಎಲ್ಲರೂ ನಿಮ್ಮ ಒಂದು ಮಾಧ್ಯಮದಲ್ಲಿ ಚರ್ಚೆಗೆ ಕೊಟ್ಟಂಥ ಅವಕಾಶ ದೊಡ್ಡದಿತ್ತು. ಸದನದಲ್ಲಿ ಅಧಿವೇಶನದಲ್ಲಿ ಕೊಟ್ಟಂಥ ಚರ್ಚೆ ಅವಕಾಶ ಚಿಕ್ಕದಿತ್ತು. ತಿಳ್ಕೊಳ್ಳಿ, ಯಾವ ಸಿದ್ದರಾಮಣ್ಣ ನಾನು ದೇವರಾಜ ಅರಸು ಅವರ ಆಡಳಿತ, ಅವರ ಪ್ರೇರಣೆಯಿಂದ ನಾನು ಬಂದಿದ್ದೇನೆ ಅಂತ ಹೇಳಿದಂಥ ಸಿದ್ದರಾಮಣ್ಣ ಯಾವತ್ತು ಕಾಲಕ್ಕೆ ದೇವರಾಜ ಅರಸು ಅವರು 20 ವರ್ಷ ಚಿಕ್ಕವರಿದ್ರಂತೆ ವಿರೋಧ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷದಲ್ಲಿರುವಂಥ ಶಾಸಕರು. ಅವತ್ತಿನ ಸ್ಪೀಕರು ನಾಗರತ್ನಮ್ಮ ಅವರು ಅಂತ ಇರ್ತಾರೆ. ವೈಯಕ್ತಿಕ ಕಾರಣಗಳಿಂದ ದೇವರಾಜ ಅರಸು ಅವ್ರಿಗೂ ನಾಗರತ್ನಮ್ಮ ಅವ್ರಿಗೂ ಒಂದೊಂದು ತಿಕ್ಕಾಟದಲ್ಲಿ ಇರುತ್ತೆ, ಮೊಟಕುಗೊಳಿಸೋವಂಥದ್ದು. ಪುಸ್ತಕದಲ್ಲಿ ಇದೆ ಅಜಿತ್ ಸರ್. ಯಾವಾಗಲೂ ಎದ್ಬಿಟ್ಟು ಹೇಳೋರಂತೆ ದೇವರಾಜ ಅರಸು ಅವರು, ವಿರೋಧ ಪಕ್ಷದವ್ರಿಗೂ ಅವಕಾಶ ದಯಮಾಡಿ ಕೊಡಿ, ಚರ್ಚೆ ಮಾಡಬೇಕು, ಚರ್ಚೆಯಿಂದ ಮಾತ್ರ ನಮಗೆ ಒಂದು ರಿಸಲ್ಟ್ನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳೋರಂತೆ. ಇವತ್ತು ಆ ಸಿದ್ದರಾಮಣ್ಣ ಕಳೆದೋಗಿದ್ದಾರೆ. ಒಂದು ಮತ್ತೆ ಸರ್, ಯಾವುದೇ ಸಮುದಾಯದ ಮಧ್ಯ ಸಂಘರ್ಷಕ್ಕೆ ಬೆಂಕಿ ಇಡೋಂಥವ್ರು, ಪುಷ್ಟಿ ಕೊಡೋ ಅಂಥವ್ರು ಅಶ್ವಿನ್ ಇರ್ಬೋದು, ಅಹಮದ್ ಇರ್ಬೋದು, ಒದ್ದು ಒಳಗಡೆ ಆಗ್ತೀನಿ ಅನ್ನೋದು ಇರಬೇಕೋ ಹೊರತು ವಾಕ್ ಸ್ವಾತಂತ್ರ್ಯನೇ ಕಿತ್ಕೊಳ್ತೀವಿ, ಹೆಡ್ ಸ್ಪೀಚ್ ಹೇಳ್ತೀನಿ ಸರ್. ಬ್ರಿಟಿಷ್ ಅವರು ಇದನ್ನ ಹೆಡ್ ಸ್ಪೀಚ್ ಅಂತ ಮಾಡಿದ್ರೆ ಮಂಗಲ್ ಪಾಂಡೆ ನಿಮ್ಮ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸರ್ ಹೇಳ್ತೀನಿ ಸರ್, ಒಂದು ಸಮುದಾಯ, ಒಂದು ಸಂಸ್ಥೆಯನ್ನ ಹರ್ಟ್ ಆಗೋ ತರ ಮಾತಾಡಬೇಡ್ರಿ ಅಂತ ಇವಾಗ ಅದನ್ನೇ ಹೇಳ್ತೀನಿ. ನನ್ನ ಪ್ರಶ್ನೆ ವಿತ್ ನಮ್ಮ ನಾಗರಾಜ್ ಸರ್ಗೆ ಇದು ಆನ್ಸರ್ ಮಾಡಬೇಕು.
ಬ್ರಿಟಿಷ್ ಅವರು ಅವತ್ತೇನಾದ್ರು ಏಟ್ ಸ್ಪೀಚ್ ತಂದಿದ್ರೆ ಮಂಗಲ್ ಪಾಂಡೆ ಆಗಲಿ, ಸುಭಾಷ್ ಚಂದ್ರ ಬೋಸ್ ಆಗಲಿ, ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಸತ್ಯಮೇವ ಜಯತೆ ಅಂತ ಸತ್ಯಮೇವ ಜಯತೆ ಅದು ಆ ರೀತಿ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಏನಕ್ಕೆ ಅಂತ ಹೇಳ್ತಿದ್ದೀನಿ ಗೊತ್ತಾ ಸರ್? ಸಂವಿಧಾನದ ಪಿತಾಮಹ ಅಂತ ಕರೆಸ್ಕೊಂಡಿರೋಂಥ ನಮ್ಮ ಅಂಬೇಡ್ಕರ್ ಅವರು ಅವತ್ತು ಏಟ್ ಸ್ಪೀಚ್ ತಂದು ಇಟ್ಟಿದ್ರೆ ಈ ದೀನ ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದವರು ಮಾತಾಡಕ್ ಆಗ್ತಿರ್ಲಿಲ್ಲ. ಫ್ರೀಡಮ್ ಪಾರ್ಕ್ ಏನಕ್ಕೆ ಇಟ್ಟಿದ್ರೆ ಅದನ್ನು ಕ್ಲೋಸ್ ಮಾಡ್ಬಿಡಿ. ನಾಳೆ ಅಲ್ಪಸಂಖ್ಯಾತರು ಅಲ್ಲಿಗೆ ಹೋಗ್ತಾರೆ, ದಲಿತರಲ್ಲಿ ಹೋಗ್ತಾರೆ, ಹಿಂದುಳಿದವರಲ್ಲಿ ಹೋಗ್ತಾರೆ. ನಾನು ಏನ್ ಮಾತಾಡಿದ್ರೆ ಯಾವ್ದು ತಪ್ಪು, ಯಾವ್ದು ಮಾತಾಡಿದ್ರೆ ಯಾವ್ದು ಸರಿ ಅಂತ ಹೇಗೆ ಗೊತ್ತಾಗುತ್ತೆ? ಹೌದಲ್ವಾ? ಇವ್ರು ಇಷ್ಟನ್ನೆಲ್ಲ ದ್ವಂದ್ವ ಇಟ್ಟಿರೋದು. 75% ಸಚಿವರುಗಳಿಗೆ ಮತ್ತೆ ಶಾಸಕರಿಗೆ ಇದ್ರ ಬಗ್ಗೆ ಗೊಂದಲ ಇದೆ. ನೀವು ಇಂಡಿವಿಜುವಲ್ ಆಗಿ ಕೇಳ್ಕೊಂಡು ಬನ್ನಿ. ನಾನು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಗೊತ್ತಿಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ರು, ಹುಬ್ಳಿಲ್ ಗಲಾಟೆ ಇತ್ತು, ಮಂಡ್ಯದಲ್ಲಿ ಗಲಾಟೆ ಇತ್ತು, ಯಾದಗಿರಿನಲ್ಲಿ ಗಲಾಟೆ ಎಲ್ಲಾನು ಮಟ್ಟ ಮಾಡಿ ರಾಮಂಗ್ ಬೈದ್ರು, ಸೀತೆಗೆ ಬೈದ್ರು, ಹಿಂದೂನೇ ಅಲ್ಲ ಅಂತ ಅಂದ್ರು. ಗೋತ್ರ ರೀತಿ ಗಲಾಟೆ ಆಗುತ್ತೆ, ಹಿಂದೂಗಳೇ ಹುಷಾರ್ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್. ಇದನ್ನೆಲ್ಲ ಬದಿಗಿಟ್ಟು ನೀವು ಇವತ್ತು ಒಂದು ದ್ವೇಷ ಭಾಷಣ ಅಂತ ತರ್ತೀರಾ. ಅದ್ರಲ್ಲಿ ನಿಖರತೆ ಏನಿದೆ ಸರ್? ಯಾರು ತಪ್ಪು ಮಾಡ್ತಾರೆ ಅವ್ರನ್ನ ಒಳಗಡೆ ಹಾಕತ್ ಕಲೀರಿ. ಈಗ ಸರ್ ನನಗೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಿರ್ತೀನಿ. ನಾನು ಕಾಂಗ್ರೆಸ್ನ ಟೀಕಿಸ್ತಿರ್ತೀನಿ ಗ್ಯಾರಂಟಿ ವಿಚಾರದಲ್ಲಿ. ನಾನು ಗ್ಯಾರಂಟಿ ಇದರಲ್ಲಿ ನಾನು ಮುಖ್ಯಮಂತ್ರಿ ಅವ್ರನ್ನ ತರ್ತೀನಿ, ಮುಖ್ಯಮಂತ್ರಿ ಅವ್ರನ್ನ ತರ್ತೀನಿ. ಇನ್ಫ್ಯಾಕ್ಟ್ ಅದ್ರದ್ದು ಖಾತೆ ಈಗ ಸಪೋಸ್ ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರೆ ಅವ್ರನ್ನ ತರ್ತೀವಿ. ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದಾಗ ಅದು ದ್ವೇಷ ಭಾಷಣ ಆಗುತ್ತಾ? ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳ್ಬೇಕು. ಈಗ ಫ್ರೀಡಮ್ ಪಾರ್ಕ್ ಅವ್ರು ಕ್ಲೋಸ್ ಮಾಡ್ತಾರ ಇಲ್ವಾ ಸರ್? ನಮ್ ಪ್ರಶ್ನೆ JDS ಅವರಿಂದಾನೇ ನಾವು ಅವ್ರನ್ನ ಕೇಳ್ತಿದೀವಿ. ಪಾರ್ಕ್ ನ ಕ್ಲೋಸ್ ಮಾಡ್ಬಿಡಿ. ಯಾವ ಸ್ಪೀಚ್ ಬೇಡ, ಯಾವ ಆಮದು ಬೇಡ, ಯಾವ ಅಶ್ವಿನ್ ಬೇಡ ಅಂತ ಮಾಡ್ಬಿಡಿ ನೀವು. ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.